ಗಮನಕ್ಕೆ ಬಾರದೆ ಸೈಟ್ ವಾಪಸ್ ನೀಡಿದ್ರ ಪಾರ್ವತಿ, ಅದವರ ಹೇಳಿಕೆ ಆಗಿರ್ಬೋದು ಗೊತ್ತಿಲ್ಲ. ಪತ್ನಿಯ ನಿರ್ಧಾರ ನನಗೆ ಇದು ಪತ್ನಿ ಸೈಟ್ ಕೊಟ್ಟ ನಂತರ ನಿನ್ನೆ 10 ಗಂಟೆಗೆ ನಾವು ಇದನ್ನು ಬ್ರೇಕ್ ಮಾಡಿದ್ವಿ. ಟ್ವೀಟ್ ಮಾಡಿ ಪ್ರತಿಕ್ರಿಯಿಸಿದ ಸಿಎಂ ಸಿದ್ದರಾಮಯ್ಯ, ಪರಿಹಾರ ರೂಪದಲ್ಲಿ ನೀಡಿದ್ದ ಸೈಟ್ ಹಿಂದಿರುಗಿಸಿದ್ದಾರೆ. ನನ್ನ ವಿರುದ್ಧ ರಾಜಕೀಯ ದ್ವೇಷ ಮಾಡ್ತಾ ಇದ್ದಾರೆ. ನನ್ನ ಕುಟುಂಬ ವಿವಾದಕ್ಕೆ ಎಳೆದು ತಂದಿದ್ದಾರೆ. ರಾಜಕೀಯ ಷಡ್ಯಂತ್ರಕ್ಕೆ ನನ್ನ ಪತ್ನಿ ನೊಂದಿದ್ದಾರೆ. ಸೈಟ್ ಹಿಂದಿರುಗಿಸುವ ನಿರ್ಧಾರ ಆಶ್ಚರ್ಯಕರವಾಗಿದೆ. ನನಗೆ ಗೊತ್ತಿಲ್ಲ ಇದರ ಬಗ್ಗೆ. ತನ್ನ ಪತ್ನಿ ತೆಗೆದುಕೊಂಡ ನಿರ್ಧಾರ. ನನ್ನ 4 ದಶಕಗಳ ಸುದೀರ್ಘ ರಾಜಕಾರಣದಲ್ಲಿ ಎಂದೂ ಕೂಡ ಮಧ್ಯಪ್ರವೇಶಿಸದೆ ಕುಟುಂಬಕ್ಕಷ್ಟೇ ಸೀಮಿತವಾಗಿದ್ದ ನನ್ನ ಪತ್ನಿ ನನ್ನ ವಿರುದ್ಧದ ದೇಶದ ರಾಜಕಾರಣಕ್ಕೆ ಬಲಿಯಾಗಿ ಮಾನಸಿಕವಾಗಿ ಹಿಂಸೆ ಅನುಭವಿಸುವಂತಾಗಿರುವುದಕ್ಕೆ ನನಗೆ ವಿಷಾದವಿದೆ. ಹೀಗಿದ್ದರೂ ನಿವೇಶನಗಳನ್ನು ಹಿಂದಿರುಗಿಸಿದ ನನ್ನ ಪತ್ನಿಯ ನಿರ್ಧಾರವನ್ನು ನಾನು ಗೌರವಿಸ್ತೇನೆ ಅಂತ ಟ್ವೀಟ್ ಮಾಡಿದ್ದಾರೆ. ಇದು ಸಿದ್ದರಾಮಯ್ಯನವರು ಮಾಡಿರುವಂಥ ಟ್ವೀಟ್. ಇಲ್ಲಿ ಅದು ಪತ್ನಿ ತೆಗೆದುಕೊಂಡ ನಿರ್ಧಾರ ಇವರು ಗೊತ್ತಿದೆಯೋ ಗೊತ್ತಿಲ್ಲೋ ಬೇರೆ ವಿಚಾರ, ನನಗೆ ಗೊತ್ತಿಲ್ಲ ಅದು. ಬಟ್ ನಾವು ಅವರು ಹೇಳಿದ್ದನ್ನು ನಂಬಬೇಕಾಗತ್ತೆ. ಅವರು ಮುಖ್ಯಮಂತ್ರಿಗಳಿದ್ದಾರೆ, ಮತ್ತೊಂದಿದ್ದಾರೆ. ಹಾಗಂತ ಭಾವನಾತ್ಮಕವಾಗಿ ಪತ್ರ ಬರೆದ ತಕ್ಷಣ ಪ್ರಕರಣ ಸುಖಾಂತ್ಯ ಅಂತ ಕಾನೂನು ಭಾವನಾತ್ಮಕವಾಗಿ ನೋಡಲ್ಲ. ವಿ ಅಗ್ರಿ. ನಾವು ಪಾರ್ವತಿ ಮೇಡಮ್ನ ಇದು ಒಂದು ಭಾಗ. ಪಾರ್ವತಿ ಮೇಡಮ್ ಅವರನ್ನ ಯಾವ ರೀತಿ ಗ್ರೇಟ್ ರೆಸ್ಪೆಕ್ಟ್ ಕೊಡಬೇಕು ಅಂತಂದರೆ, ನಿಜ ಈಗ ಒಂದು ಶ್ರೀಮಂತ ಕುಟುಂಬದಿಂದ ಬಂದವರು ಕೂಡ ಅವರ ಪತ್ನಿಯರು ಒಂದು ರೀತಿಯಲ್ಲಿ ಎಲ್ಲ ಕಡೆ ಕಾಣ್ತಾ ಇರ್ತಾರೆ. ಹೌದು, ಒಂದಲ್ಲ ಒಂದು ರೀತಿಯಲ್ಲಿ ಕಾಣ್ತಾ ಇರ್ತಾರೆ. ಆಮೇಲೆ ಅವ್ರಿಗೆ ಆ ಗೌರವನೂ ಸಿಗುತ್ತೆ. ಅದರಲ್ಲಿ ತಪ್ಪೇನಿಲ್ಲ. ಹೌದು, ತಪ್ಪೇನಿಲ್ಲ. ಈಗ ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆಗಿದ್ರು, ಎಲ್ಲ ಕಡೆ ಸೋನಿಯಾ ಗಾಂಧಿ ಅವರು ಹೋಗ್ತಾ ಇದ್ರು. ಪಾಪ ಅವರು ಅದರಲ್ಲೇನು ಇದ್ರಲ್ಲಿ ಪತ್ನಿ ರೀತಿಯಲ್ಲಿ ಹೋಗ್ತಾ ಇದ್ರು. ನಮ್ಮಲ್ಲಿ ಇವರಿದ್ರು, ಯಾರು ಗೊತ್ತಾ, ಆಸ್ಕರ್ ಫರ್ನಾಂಡಿಸ್ ಭಾಳ ಅದ್ಭುತ ರಾಜಕಾರಣಿ. ಅವರ ಪತ್ನಿ ಅವ್ರ ಜೊತೆಗೇ ಇರ್ತಾ ಇದ್ರು. ಯಾರೋ ಅವ್ರ ಹತ್ರ ಕೇಳಿದ್ರಂತೆ, ನೀವು ಯಾಕೆ ಆಸ್ಕರ್ ಫರ್ನಾಂಡಿಸ್, ನೀವು ಯಾಕೆ ಅಂದರೆ ಹಿಂಗೆ ಕಾಮಿಡಿಯಾಗಿ ಯಾರೋ ಕೇಳಿದ್ರಂತೆ. ಆಸ್ಕರ್ ಫರ್ನಾಂಡಿಸ್ಗೆ ಅವರ ಪತ್ನಿ ಜೊತೆಗೆ ಎಲ್ಲ ಕಡೆ ಅವರೇ ಬರೋದು. ಭಾಳ ಮುದ ಕಾಣೋರು ಅವರಿಬ್ಬರು ಕೂಡ. ನೀವೇನು ಜೊತೆಗೆ ಕರ್ಕೊಂಡ್ಬರ್ತಿರಲ್ಲ ಅಂತ ಹೇಳಿದಾಗ ಆಸ್ಕರ್ ಫರ್ನಾಂಡಿಸ್ ಏನು ಹೇಳಿದ್ರಂತೆ ಗೊತ್ತಾ? ಆಸ್ಕರ್ ಅಂದ್ರಂತೆ. ಆಸ್ಕರ್ ಫರ್ನಾಂಡಿಸ್ ಆಸ್ಕರ್ ಅಂದ್ರೆ ಅವ್ರನ್ನ ಕೇಳಿ ಅಂದ್ರೆ ಆಮೇಲೆ ತುಂಬಾ ಯೋಗ ಗೀಗ ಎಲ್ಲ ಮಾಡ್ತಾ ಇದ್ರು. ಆದ್ರೆ ಯಾಕೆ ಈ ಮಾತನ್ನ ಹೇಳಿದೆ ಅಂತಂದ್ರೆ, ನೋಡಿ ಶ್ರುತಿ ಅವರೇ, ಇಲ್ಲಿ ತನಕ ನಾನು 2013ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ, ಈಗ ಈ ಗಾಂಧಿ ಭವನದ ಹಿಂದ್ಗಡೆ ಅಲ್ಲಿ ಅವರಿಗೆ ಮನೆ ಕೊಟ್ಟಿದ್ರು. ವಿರೋಧ ಪಕ್ಷದ ನಾಯಕರಿಗೆ ಒಂದು ಮನೆ ಕೊಡ್ತಾರೆ. ಅಲ್ಲಿಗೆ ಹೋಗಿದ್ದೆ ನಾನು. ಅಲ್ಲಿಗೆ ಹೋದ ಅಂದ್ರೆ ಮುಖ್ಯಮಂತ್ರಿ ಆಗಿದ್ದು. ಅಲ್ಲೂ ಕೂಡ ಪಾರ್ವತಿ ಮೇಡಮ್ ಎಲ್ಲೂ ಸಿಕ್ಲಿಲ್ಲ. ರಾಕೇಶ್ ಒಬ್ರು ಸಿಗ್ತಾ ಇದ್ರು. ಪಾರ್ವತಿ ಮೇಡಮ್ ಎಲ್ಲೂ ಕಣ್ಣಿಗೆ ಕಾಣಲೇ ಇಲ್ಲ. ಒಂದು ಬೈಟಿಗೆ ನಮಗೆ ಸಿಕ್ಕಿಲ್ಲ, ಯಾರಿಗೂ ಸಿಕ್ಕಿಲ್ಲ. ಆಮೇಲೆ ಒಂದು ಹುಡುಗ ಒಳಗಿನಿಂದ ಬಂದು ಸೈಡ್ ಮಾಡ್ಕೊಂಡು ಓಡೋಗ್ಬಿಟ್ಟ. ಒಂದು ಸ್ಕೂಟರ್ ಏನಾಯ್ತು ಅಂತ ಅನ್ಸುತ್ತಪ್ಪ. ಅಲ್ಲಿ ನಾವೆಲ್ಲ ಮೀಡಿಯಾಗಳು ಅಬ್ಬರಿಸ್ತಾ ಇದೀವಿ, ಓ ಅಂತ. ಅವ್ರು ಬೈಟು, ಇವ್ರು ಸರ್ ಕೊಡ್ಬೇಕು, ಮತ್ತೊಂದು ಅವ್ರ ಪತ್ನಿನೂ ಕಾಣ್ತಾ ಇಲ್ಲ, ಇವರು ಕಾಣ್ತಾ ಇಲ್ಲ, ರಾಕೇಶ್ ಏನು ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇಲ್ಲ. ಅದು ಆಮೇಲೆ ವಿಚಾರ. ಆದ್ರೆ ಯಾವತ್ತೂ ಕೂಡ ಪತ್ನಿ ಇಂಟರ್ಫಿಯರ್ ಆಗಲಿಲ್ಲ, ಮಾತಾಡಲಿಲ್ಲ. ಆಮೇಲೆ ಸಿದ್ದರಾಮಯ್ಯನವರು ಒಂದು ವಿಶೇಷವಾಗಿ ಮಾತನ್ನ ಹೇಳ್ತಾ ಇದ್ರು, ನಾನು ಇಷ್ಟು ವರ್ಷ ಯಾವುದು ಕೂಡ ಅವರ ಇಷ್ಟು ಫ್ಯಾಮಿಲಿ ಮದುವೆ ಆಯಿತು, ಯಾವತ್ತೂ ಕೂಡ ಅವರಿಗೆ ಅರಮನೆ ಮೈದಾನದಲ್ಲಿ 2 ನಿಮಿಷ ಕೆಲಸ ಅವರೇ ಮಾಡ್ಬೇಕೆಂದ್ರೆ ಯಾರೋ ಅವರ ಫ್ಯಾನ್ಗೆ ಹೇಳಿದ್ರೆ ಮಾಡಿಸ್ಕೊಡ್ತಾರೆ. ಎಲ್ಲವೂ ಕೂಡ ಮೈಸೂರಲ್ಲೇ ಮಾಡ್ತಾ ಇದ್ರು. ಅದೆಲ್ಲ ಗ್ರೇಟ್ನೆಸ್ ಆ ವಿಚಾರದಲ್ಲಿಲ್ಲ. ಆದರೆ ಹಾಗಂತ ಇಲ್ಲಿ 2 ಪಾಯಿಂಟ್ ಇದೆ ಶ್ರುತಿ. ಒಂದು, ಅವರು ಭಾವನಾತ್ಮಕವಾಗಿ ಬರೆದಿದ್ದಾರೆ. ಭಾವನಾತ್ಮಕವಾಗಿ ಬರೆದ ತಕ್ಷಣ ಒಂದು ವೇಳೆ ತಪ್ಪುಗಳಾಗಿದ್ದರೆ ಕ್ಷಮೆ ಅಲ್ಲ ಅಂತಲ್ಲ, ಆದರೆ ಅವರ ಭಾವನೆಗೆ ನಾವು ಬೆಲೆ ಕೊಡ್ತೇವೆ. ಇಲ್ಲಿ 2 ಪಾಯಿಂಟ್ ಇದೆ. ಇದನ್ನು ತುಂಬ ವಿಸ್ತೃತವಾಗಿ ಹೇಳಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಒಂದು ವೇಳೆ ಈ ಪತ್ನಿಯವರು ವಾಪಸ್ ಯಾಕೆ ಕೊಟ್ಟಿದ್ರು ಅಂತಂದರೆ, ಹೀಗೂ ಆಗಿರ್ಬೋದು, ಇಲ್ಲ ಇದು ನನ್ನ ಗಂಡನಿಗೆ ತೊಂದರೆ ಆಗ್ತಾ ಇದೆ, ಹಾಗಾಗಿ ಇದರಿಂದಾಗಿ ಆಗ್ತಿರುತ್ತಾನೆ, ವಾಪಸ್ ಕೊಡ್ತಾ ಇದ್ದೀನಿ. ಆಗ ನಾವು ಕೇಳ್ಬೋದು, ವಾಪಸ್ ಸುಮ್ಮನೆ ಕಳ್ತೀರಾ, ಕಳ್ಳ ಅಂದರೆ ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಟಿ ಯಾಕೆ ನೋಡ್ಕೋತೀರಿ, ನೀವು ಯಾಕೆ ಕೊಡಬೇಕಾಗಿತ್ತು, ಮೊನ್ನೆಲ್ಲ ಹೋರಾಟ ಮಾಡಿದ್ರಲ್ಲ, ಮತ್ತೊಂದು ಮಾಡಿದ್ರಲ್ಲ. 2ನೇ ಪಾಯಿಂಟ್ ಏನಿರ್ಬೋದು ಅಂತಂದರೆ, ಇಲ್ಲ ತಪ್ಪು ಮಾಡಿಲ್ಲ, ಆದರೆ ಇದರಲ್ಲಿ ಸಿಲುಕಿಸುವಂಥ ಪ್ರಯತ್ನಗಳಾಗಬಹುದು, ಹಾಗಾಗಿ ಕೊಡ್ತಾ ಇದ್ದೀನಿ. ಮೂರನೇದು ಇಲ್ಲ, ಜನಪ್ರತಿನಿಧಿಗಳ ಕೋರ್ಟ್ ಹೇಳ್ತು, ಹೈಕೋರ್ಟ್ ಹೇಳ್ತು, ಈಗ ಇಡಿ ಹೇಳ್ತಾ ಇದೆ. ಸುಮ್ಮನೆ ಈ ಒಂದು 14 ಸೈಟ್ಗಳ ಕಾರಣಕ್ಕಾಗಿ ಅತ್ಯಾಸೆ ಮಾಡ್ಲಿಕ್ಕೆ ಹೋಗಿ ಎಲ್ಲೋ ಗಂಡನ ಹೆಸರಿಗೆ ಧಕ್ಕೆ ಬರ್ತಾ ಇದೆಯಾ, ಬೇಡ. ಇದು ಇಲ್ಲಿ ತಪ್ಪುಗಳಾಗಿರ್ಬೋದು, ಆಗದೇ ಇದ್ದಿರ್ಬೋದು, 2 ಇದೆ. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ
ಅವರು ರಾಜೀನಾಮೆ ಕೊಟ್ಟು ಮುಖಭಂಗಗೀಡಾಗೋದು ಬೇಡ ಅಂತೇಳಿ. ನಾಳೆ ಇದು ತನಿಖೆ ಆಗುತ್ತೆ, ನಾಳೆ ತನಿಖೆಯಾಗಿ ಒಂದು ವೇಳೆ ತಪ್ಪೇ ಆಗಿಲ್ಲ ಅಂದರೆ 14 ಸೈಟ್ ವಾಪಸ್ ಬರುತ್ತೆ. ಬಟ್ ಈಗ ಪ್ರೋಸೆಸ್ ಪ್ರಕಾರ 14 ಸೈಟ್ ತಗೊಳ್ಳಿ ಅಂತ ಪತ್ರ ಬರೆದಿದ್ದಾರೆ, ಅಷ್ಟು ಈಸಿನಾಗಿ ತಗೊಂಡ್ಬಿಡ್ತಾರ ಅಂತ? ಆಲ್ರೆಡಿ FIR ದಾಖಲಾಗಿದೆ, ತನಿಖೆ ಪ್ರಾರಂಭ ಆಗಿದೆ. ಇಲ್ಲ, ಅದು ನೋಡ್ಬೇಕು. ಅಂದ್ರೆ ನೀವು ಕೊಟ್ಟಿದ್ದೀರಿ ಅಂತ ಆಯ್ತಲ್ಲ ಪ್ರೋಸೆಸ್. ಈಗ ಕೋರ್ಟ್ ಏನ್ ಹೇಳುತ್ತೆ ನೋಡಿ, ನಿಮ್ಮಿಂದ ಅದನ್ನು ವಾಪಸ್ ಪಡೆಯಲಾಗುತ್ತೆ, ನೀವು ಅದು ಓಕೆ, ಶಿಕ್ಷೆ ಪ್ರಮಾಣ ಕಡಿಮೆ ಆಗುತ್ತೆ. ಶಿಕ್ಷೆದ ಆಮೇಲೆ ಏನಂತ ಗೊತ್ತಿಲ್ಲ. ಆದ್ರೆ ಒಂದು ಶಿಕ್ಷೆಗಾಗಿ ಒಂದು ಮುಖ್ಯಮಂತ್ರಿ ಪಟ್ಟ ಉರುಳೋದು ಸದ್ಯಕ್ಕೆ ತಪ್ಪಿದಂಗೆ ಕಾಣ್ತಾ ಇದೆ. ಇಡಿ ಎಂಟ್ರಿ ಆದ ಕಾರಣಕ್ಕಾಗಿ ತಪ್ಪಿದಂಗೆ ಕಾಣ್ತಾ ಇದೆ. ಬೇಕಿರೋದು ಅದೊಂದೇ, ಬೇರೆ ಯಾವುದೂ ಅಲ್ಲ. ಈಗ ರಾಜಕೀಯ ವಿರೋಧಿಗಳಿಗೆ ಬೇಕಿರೋದೇನು? ಈಗ 14 ಸೈಟ್ ವಾಪಸ್ ಬಂತಪ್ಪ, ಅವ್ರಿಗೆ ಏನು ಪೂಜೆ ಮಾಡ್ತಾರೆ? ಈಗ ಅವ್ರ ಅರೆಸ್ಟ್ ಆಯ್ತಾ ಇಲ್ಲ ಸಿಎಂ ಸ್ಥಾನದಿಂದ ಇಳಿದ್ರ? ಅರೆಸ್ಟು ಅಲ್ಲ, ಅರೆಸ್ಟು ಬೇಕಾಗಿಲ್ಲ ಅವರಿಗೆ. ಸಿಎಂ ಸ್ಥಾನದಿಂದ ಸಿಎಂ ಸ್ಥಾನ ಖಾಲಿ ಆಯ್ತಾ ಇಲ್ವಾ? ಕರೆಕ್ಟ್. ಸಿಎಂ ಸ್ಥಾನ ಖಾಲಿ ಆಯ್ತಾ ಇಲ್ವಾ ಅಂತೇಳಿ. ಅದು ಮೊದಲೇ ಖಾಲಿ ಆಗ್ತಿತ್ತು, ಆದರೆ ಕಾಂಗ್ರೆಸ್ನ ಕೆಲವು ನಾಯಕರು ಬಹಳ ಗಟ್ಟಿಯಾಗಿ ನಿಂತ್ಕೊಂಡ್ಬಿಟ್ರು. ಬ್ರೇಕ್ ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಮಿಡ್ಲಲ್ಲಿ ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ. ರಜನಿಕಾಂತ್ ಅವರು ಅನಾರೋಗ್ಯ ಪೀಡಿತರಾಗಿದ್ದಾರೆ. ಕೂಲಿ ಸಿನಿಮಾದ ಏನು ಶೂಟಿಂಗ್ ಆಗ್ತಾ ಇದೆ. ವಿಶೇಷ ಏನಪ್ಪ ಅಂತಂದರೆ, ಈ ಹಿಂದೆ ಅಮಿತಾಬ್ ಬಚ್ಚನ್ 1983 ಕೂಲಿ ಸಿನಿಮಾ ಮಾಡ್ತಾ ಇದ್ರು. ಆ ಸಿನಿಮಾದ ಹೆಸರು ಕೂಡ ಕೂಲಿ. ಆಗ ಅವರಿಗೆ ಮಾರಣಾಂತಿಕ ಪೆಟ್ಟು ಬೀಳುತ್ತೆ. ಪುನೀತ್ ತಿಸ್ಸಾರ್, ನಿಮ್ಗೆ ಗೊತ್ತಾ, ಮಹಾಭಾರತದಲ್ಲಿ ದುರ್ಯೋಧನ ಪಾತ್ರ ಮಾಡಿದ್ನಲ್ವ ಪುನೀತ್ ತಿಸ್ಸಾರ್, ಅದರ ಒಂದು ಫೈಟಿಂಗ್ ಸೀನಲ್ಲಿ ಒಂದು ಹೊಡೆತ ಬೀಳುತ್ತೆ ಹೊಟ್ಟೆಗೆ, ಭಾಳ ಡೇಂಜರ್ ಆಗಿ ಸಾಯುವ ಸ್ಥಿತಿಗೆ ಬಂದ್ಬಿಡ್ತಾರೆ. ಆಮೇಲೆ ಆ ಶೂಟಿಂಗ್ ಎಲ್ಲ ಆಗಿದ್ದೆ ಎಲ್ಲಿ ಗೊತ್ತಾ? ಯಶವಂತಪುರ ರೈಲ್ವೆ ಸ್ಟೇಷನ್ನಲ್ಲಿ ರಜನಿಕಾಂತ್ ಅವ್ರದ್ದು. ಆಗ ತೀವ್ರ ಅನಾರೋಗ್ಯಕ್ಕೆ ಈಡಾಗ್ತಾರೆ. ಆಗ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಹರಕೆ ಕಟ್ಕೋತಾರೆ. ಯಾರಿಗೆ? ಅಮಿತಾಬ್ ಬಚ್ಚನ್ ಪರವಾಗಿ. ಯಾವುದು ಹರಕೆ ಗೊತ್ತಾ? ಅದು ಶಬರಿಮಲೆಗೆ ಮಾಲೆ ಹಾಕೋದು. ಶಬರಿಮಲೆಗೆ ಮಾಲೆ ಹಾಕೋ ಹರಕೆ ಹೊತ್ಕೋತಾರೆ. ಶಬರಿಮಲೆಗೆ ಆಮೇಲೆ ಇದೇ ಅಮಿತಾಬ್ ಬಚ್ಚನ್ ಶಬರಿಮಲೆಗೆ ಮಾಲೆ ಹಾಕ್ತಾರೆ. ಈಗಲೂ ನನಗೆ ನೆನಪಿದೆ, ಒಂದು ಕೇಸರಿ ಬಟ್ಟೆ, ಈಗಲೂ ಫೋಟೋ ಇದೆ. ಅದು ಅವ್ರಿಗೆ ಕೇಳ್ತಾರೆ ನಾರ್ತಲ್ಲಿ, ಇದು ಏನು ಅಂತೇಳಿ. ಆಗ ಅವ್ರು ಹೇಳ್ತಾರೆ, ಇದು ನಾನು ಕೂಲಿ ಸಿನಿಮಾ ಸಂದರ್ಭದಲ್ಲಿ ಫೈಟಿಂಗ್ ಸೀನಲ್ಲಿ ಗಾಯ ಆಗತ್ತೆ ನನಗೆ. ಆಗ ರಾಜ್ಕುಮಾರ್ ಅವರು ಒಂದು ಹರಕೆ ಹೊತ್ಕೊಂಡಿದ್ರು ಶಬರಿಮಲೆಗೆ, ಹಾಗಾಗಿ ನಾನು ಹೋಗಿ ಬರ್ತಾ ಇದ್ದೇನೆ ಅಂತೇಳಿ. ನಾನು ಯಾಕೆ ಇದನ್ನು ಅಂತ ಹೇಳಿದ್ರೆ, ಇವರಿಬ್ಬರು ದೊಡ್ಡ ಸೂಪರ್ ಸ್ಟಾರು. ಆ ಸಿನಿಮಾದ ಹೆಸರು ಕೂಡ ಕೂಲಿ, ಈ ಸಿನಿಮಾದ ಹೆಸರು ಕೂಡ ಕೂಲಿ. ಆಮೇಲೆ ಇದರಲ್ಲಿ ಅಮಿತಾಬ್ ಬಚ್ಚನ್ ಕೂಡ ಒಂದು ಗೆಸ್ಟ್ ರೋಲಲ್ಲಿ ಇದ್ದಾರೆ ಈ ಸಿನಿಮಾದಲ್ಲಿ. ಆಮೇಲೆ ಅಕ್ಕಿನೇನಿ ನಾಗಾರ್ಜುನ್ ಕೂಡ ಇದ್ದಾರೆ. ಸೊ ಹಾಗಾಗಿ ಈ ಹಿಂದೆ ಕೂಡ ಸ್ವಲ್ಪ ಕಿಡ್ನಿ ಪ್ರಾಬ್ಲಮ್ ಇತ್ತು ಅವರಿಗೆ. ಆಮೇಲೆ ಒಮ್ಮೆ ರಾಜಕೀಯಕ್ಕೆ ಬರಬೇಕು ಅಂತಿದ್ರು ಅವರು. ನೇರವಾಗಿ ನಾಳೆ ಅನೌನ್ಸ್ ಮಾಡಬೇಕಿತ್ತು ರಾಜಕೀಯ ಪಕ್ಷ, ನಾಳೆ ಅನೌನ್ಸ್ ಮಾಡಬೇಕು. ಆದರೆ ದೊಡ್ಡ ದೈವಭಕ್ತ ಅವರು. ಇವತ್ತು ಅವರಿಗೆ ದೊಡ್ಡ ಮಟ್ಟದಲ್ಲಿ ಕಿಡ್ನಿ ಪ್ರಾಬ್ಲಮ್ ಆಗಿ ಹಾಸ್ಪಿಟಲೈಸ್ ಆಗ್ತಾರೆ. ಅವತ್ತೇ ನಿರ್ಧಾರ ಮಾಡ್ತಾರೆ, ನಾನು ಪಾಲಿಟಿಕ್ಸ್ ಬರಲ್ಲ. ಅಂದರೆ ದೇವರು ಇದು ಕೊಟ್ಟಿದ್ದಾರೆ ಅಂತ. ನಿಮಗೆ ಇದನ್ನು ಒಂದು ಹೇಳ್ಬಿಡ್ತೀನಿ. ಅಮಿತಾಬ್ ಬಚ್ಚನ್ ಅವರ ತಂದೆ ಹರಿವಂಶ್ ರಾಯ್ ಬಚ್ಚನ್ ಅಂತಿದ್ದಾರೆ. ಬಚ್ಚನ್ ಅಂತಂದರೆ ಅವರ ಕಾವ್ಯನಾಮ. ಅವರು ಶ್ರೀವಾತ್ಸವ್, ನಿಜವಾಗಿ ಅಮಿತಾಬ್ ಶ್ರೀವಾತ್ಸವ್ ಅಥವಾ ಹರಿವಂಶ್ ರಾಯ್ ಶ್ರೀವಾತ್ಸವ್. ಬಚ್ಚನ್ ಅನ್ನೋದು ಕಾವ್ಯನಾಮ. ಈಗ ನಮ್ಮ ಅಂಬಿಕಾ ತನಯ ದತ್ತ ಹಿಂಗಿದೆಯಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂತಂದರೆ,